ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸುತ್ತೇನೆ. ಈ ದಿವಸ ಕ್ರಿಸ್ಮಸ್ ಎಂಬುದಾಗಿ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಆಚರಣೆಯನ್ನು ಮಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಡಿಸೆಂಬರ್ ತಿಂಗಳು ಮೊದಲುಗೊಂಡರೆ ಸರಿ, ಮೊದಲನೇ ತಾರೀಕಿನಿಂದ ಕೊನೆಯ ದಿನದವರೆಗೂ ಕೂಡ ಎಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಿರುತ್ತಾರೆ. ಈ ದಿವಸ ಈ ಕ್ರಿಸ್ಮಸ್ ಎಂದರೆ ಏನು, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು ಎಂಬ ವಿಚಾರವಾಗಿ ನಾವು ಸುದೀರ್ಘವಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವಂತಹವರಾಗೋಣ. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈ ಒಂದು ಶುಭ ದಿನದಂದು ನಿನ್ನ ವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನೀನೇ ನಮ್ಮೊಟ್ಟಿಗೆ ಮಾತನಾಡು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ಯೇಸು ಸ್ವಾಮಿಯವರು ಜನಿಸಿ ಬಂದಂತಹ ದಿವಸ ಎಂಬುದಾಗಿ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಒಂದು ಸತ್ಯವಾಗಿದೆ. ಆದರೆ ಒಂದು ಸತ್ಯವನ್ನು ನಾನು ಇಂದು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಯೇಸು ಸ್ವಾಮಿಯವರು ಜನಿಸಿದ್ದು 2000 ವರ್ಷಗಳ ಹಿಂದೆ. ಆದರೆ ಅನೇಕ ಧರ್ಮ ಬೋಧಕರು ಹೇಳುವುದೇನೆಂದರೆ, ನಮ್ಮ ದೇವರು ಸಾವಿರಾರು ವರ್ಷಗಳ ಕಾಲದಿಂದಲೂ ಕೂಡ ಆತನು ಇದ್ದಾನೆ. ಯೇಸು ಸ್ವಾಮಿಯವರು ಬಂದದ್ದು ಕೇವಲ 2000 ವರ್ಷಗಳ ಹಿಂದೆ ಮಾತ್ರ. ಆದ್ದರಿಂದ ನಮ್ಮ ದೇವರೇ ದೊಡ್ಡವರು ಎಂಬುದಾಗಿ ಹೇಳೋದನ್ನು ನಾವು ಕಾಣುತ್ತಿದ್ದೇವೆ. ಇಂದು ಸತ್ಯವೇದ ಇದರ ಕುರಿತಾಗಿ ಏನನ್ನು ಹೇಳುತ್ತೆ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಈ ರೀತಿ ಹೇಳ್ತಾ ಇದ್ದಾರೆ. ಏನೆಂಬುದಾಗಿ ಹೇಳ್ತಿದ್ದಾರೆ? ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನೋ. ಯೇಸು ಸ್ವಾಮಿಯವರು ಮರಿಯಳ ಗರ್ಭದಲ್ಲಿ ಜನಿಸಿದ್ದು ನಿಜ. ಆದರೆ ಮತ್ತೊಂದು ವಾಸ್ತವವನ್ನು ನಾವಿಲ್ಲಿ ಗಮನಿಸಬೇಕು. ಏನು ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ, ನನ್ನ ತಂದೆಯ ಚಿತ್ತವನ್ನು, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ಆತನು ಬರುವುದಕ್ಕಿಂತ ಮುನ್ನ ಎಲ್ಲೋ ಆತನು ಜೀವಿಸಿರಬೇಕು. ಪ್ರಿಯರೇ, ಯೇಸು ಸ್ವಾಮಿಯವರು ಇಲ್ಲಿ ನಶಿಸಿ ಹೋಗಿರುವುದನ್ನು ರಕ್ಷಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಪ್ರಿಯರೇ, ಗಮನಿಸಿ, ಯೇಸು ಸ್ವಾಮಿಯವರು ನಶಿಸಿ ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಆತನು ಬಂದಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯವರು ಲೂಕನ ಸುವಾರ್ತೆ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳೋದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ಯೇಸು ಸ್ವಾಮಿಯವರು ಒಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಮರಿಯಳ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುನ್ನ ಆತನು ಜೀವಿಸುತ್ತಿದ್ದ, ಪರಲೋಕದಲ್ಲಿದ್ದ ಎಂಬಂತಹ ಸತ್ಯವನ್ನು, ವಾಸ್ತವವನ್ನು ನಾವಿಂದು ಗಮನಿಸಬೇಕಾಗಿದೆ. ಆತನು ಕೇವಲ 2000 ವರ್ಷಗಳಿಗೆ ಸಂಬಂಧಪಟ್ಟಂತಹ ಚರಿತ್ರೆಯಲ್ಲಿ ಮಾತ್ರ ಯೇಸು ಸ್ವಾಮಿಯವರು ಇಲ್ಲ. ಬದಲಾಗಿ ಆತನೇ ಆದಿಯಾಗಿದ್ದಾನೆ, ಆತನೇ ಅಂತ್ಯವಾಗಿದ್ದಾನೆ ಎಂಬಂತಹ ಸತ್ಯವನ್ನು ಈ ಒಂದು ಶುಭ ದಿನದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಪ್ರಿಯರೇ, ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ ಯೇಸು ಸ್ವಾಮಿಯವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದುವಾಗ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಯೇಸು ತನ್ನ ಕೈಯಲ್ಲಿ ತಂದೆಯೇ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೋದನೆ ಎಂಬುದಾಗಿ ನಾವು ಗಮನಿಸ್ತಿದ್ದೇವೆ. ಗಮನಿಸಿ, ಯೇಸು ಸ್ವಾಮಿಯವರು ಒಂದನ್ನು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರು. ಏನಪ್ಪ ಅಂತಂದರೆ, ನಾನು ತಂದೆಯ ಬಳಿಯಿಂದ ಬಂದೆ, ನಾನು ತಿರುಗಿ ತಂದೆಯ ಬಳಿಗೆ ಹೋಗಬೇಕು. ಅಂದರೆ ಯೇಸು ಸ್ವಾಮಿಯವರು ಮರಿಯಳ ಗರ್ಭದಲ್ಲಿ ಜನಿಸುವುದಕ್ಕಿಂತ ಮುನ್ನ ಆತನು ತಂದೆಯ ಬಳಿಯಲ್ಲಿದ್ದ ಎಂಬಂತಹ ಸತ್ಯವನ್ನು ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಿದೆ. ಆದ್ದರಿಂದ ಯೇಸು ಸ್ವಾಮಿಯವರ ಒಂದು ಚರಿತ್ರೆ ಕೇವಲ 2000 ವರ್ಷಗಳಿಗೆ ಸಂಬಂಧಪಟ್ಟದ್ದಲ್ಲ. ಬದಲಾಗಿ ಆತನು ಸರ್ವಲೋಕ ಸೃಷ್ಟಿಯಾಗುವುದಕ್ಕಿಂತ ಮುನ್ನವೇ ಆತನು ಇದ್ದ ಎಂಬುದನ್ನು ದೇವರ ವಾಕ್ಯ ಹೇಳ್ತಿದೆ. ಗಮನಿಸಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲು 3 ವಾಕ್ಯಗಳನ್ನು ನಾವು ಗಮನಿಸುವುದಾದರೆ, ಆದಿಯಲ್ಲೂ ವಾಕ್ಯವಿತ್ತು,
ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಅಷ್ಟೇ ಅಲ್ಲ, ಆ ವಾಕ್ಯವಿಲ್ಲದೆ, ಆತನಿಲ್ಲದೆ ಯಾವುದೂ ಕೂಡ ಉಂಟಾಗಲಿಲ್ಲ. ಉಂಟಾದದ್ದೆಲ್ಲವೂ ಕೂಡ ಆತನ ಮುಖಾಂತರವಾಗಿ ಉಂಟಾಯಿತು ಎಂಬುದಾಗಿ ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅಷ್ಟೇ ಅಲ್ಲ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ನೋಡೋದಾದರೆ ಸತ್ಯವಾಕ್ಯ ಹೇಳುತ್ತೆ, ಆ ವಾಕ್ಯವೆಂಬಾತನು ನರಾವತಾರಧಾರಿಯಾಗಿ ಈ ಲೋಕದಲ್ಲಿ ನನ್ನ ಹಾಗೆ ನಿನ್ನ ಹಾಗೆ ಜನಿಸಿದನು, ಜೀವಿಸಿದನು ಎಂಬುದಾಗಿ ಸತ್ಯವಾಕ್ಯ ತಿಳಿಸುತ್ತದೆ. ಆದ್ದರಿಂದ ಆತನು ಈ 2000 ವರ್ಷಗಳಿಗೆ ಸಂಬಂಧಪಟ್ಟಂತಹ ದೇವರಲ್ಲ, ಬದಲಾಗಿ ಆತನೇ ಸರ್ವವನ್ನೂ ಕೂಡ ಉಂಟು ಮಾಡಿದಾತನು ಎಂಬಂತಹ ಒಂದು ಸತ್ಯವನ್ನು ಇಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿಯವರು ಪರಲೋಕದಿಂದ ಬಂದರು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ನೋಡಿ, ಮಾರ್ಕನ ಸುವಾರ್ತೆಯಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನು ಯೇಸು ಸ್ವಾಮಿಯವರು ಹೇಳ್ತಾರೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಸತ್ಯವಾಕ್ಯ ಈ ರೀತಿ ಹೇಳುತ್ತಿದೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಈಗೋ ನಾವು ಹೊರಟು ಸುತ್ತಮುತ್ತಲಿರುವಂತಹ ಊರುಗಳಿಗೆ ನಾವು ಸುವಾರ್ತೆಯನ್ನು ಸಾರೋಣ, ಬನ್ನಿ, ಇದರ ನಿಮಿತ್ತವಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆತನು ಹೊರಟು ಬಂದಿದ್ದಾನೆ ಸುವಾರ್ತೆಯನ್ನು ಸಾರಲು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಿದೆ. ಆದ್ದರಿಂದ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮುನ್ನ ಆತನು ಪರಲೋಕದಲ್ಲಿದ್ದ, ಆತನೇ ಸಮಸ್ತಕ್ಕೂ ಕೂಡ ಒಡೆಯನು, ಆತನಿಲ್ಲದೆ ಯಾವುದೂ ಕೂಡ ಉಂಟಾಗಲಿಲ್ಲ ಎಂಬುದಾಗಿ ಸತ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಸರಿ, ಈಗ ಯಾಕೆ ಬಂದನು ಎಂಬ ವಿಚಾರವಾಗಿ ಸ್ವಲ್ಪ ಹೊತ್ತು ನಾವು ವಾಕ್ಯವನ್ನು ಕಲಿಯೋಣ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾನೆ, ಜನಿಸಿದ್ದದ್ದು ನಿಜ, ಒಪ್ಪಿಕೊಳ್ಳೋಣ. ಆದರೆ ಅದಕ್ಕೂ ಮಿಗಿಲಾಗಿ ಆತನು ಪರಲೋಕದಿಂದ ಬಂದ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಯಾಕೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ನರಾವತಾರಧಾರಿಯಾಗಿ ಬಂದನು ಎಂಬುದಾಗಿ ಕೆಲವು ಕಾರಣಗಳನ್ನು ನಾನು ಇಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಬನ್ನಿ, ಒಂದೊಂದಾಗಿ ನಾವು ಗಮನಿಸೋಣ. ಯೇಸು ಸ್ವಾಮಿಯವರು ಹುಟ್ಟಿದಾಗ ಕುರುಬರಿಗೆ ದೇವದೂತನು ಪ್ರತ್ಯಕ್ಷನಾಗಿ ಹೇಳ್ತಾನೆ, ಈಗೋ ಲೋಕರಕ್ಷಕನು ನಿಮಗಾಗಿ ಜನಿಸಿದ್ದಾನೆ, ಈ ವಾರ್ತೆಯನ್ನು ನೀವು ಹೋಗಿ ಎಲ್ಲರಿಗೂ ಕೂಡ ಸಾರಿರಿ ಎಂಬುದಾಗಿ ಹೇಳುವಾಗ ಪರಲೋಕದ ಒಂದು ದೂತಗಣ ಒಂದು ಹಾಡನ್ನು ಹಾಡುತ್ತೆ. ಆ ಸರ್ವೋನ್ನತನಾದಂತಹ ದೇವಾದಿದೇವನು ಗೋದಲಿಯಲ್ಲಿ ಮರುಗಿರುವಾಗ ಒಂದು ಅದ್ಭುತವಾದಂತಹ ಒಂದು ಸುಂದರವಾದ ಗಾನ ಮೂಡಿ ಬರುತ್ತೆ. ಏನು ಎಂಬುದಾಗಿ ನಾವು ನೋಡುವಾಗ ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ನೋಡ್ತೇವೆ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಸಮಾಧಾನ. ನೋಡಿ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು ಎಂಬುದಾಗಿ ನಾವು ನೋಡೋದಾದರೆ, ನನಗೆ ನಿನಗೆ ಸಮಾಧಾನವನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಅದಕ್ಕೆ ದೂತರು ಹೇಳ್ತಾ ಇದ್ದಾರೆ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯನಿಗೆ ಸಮಾಧಾನ ಎಂಬುದಾಗಿ. ಪ್ರಿಯರೇ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿದ್ದಾಗ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾರೆ, ಎಲೈ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ಕೂಡ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ. ಪ್ರಿಯರೇ, ಯೇಸು ಸ್ವಾಮಿಯವರು ಸಮಾಧಾನ ಪ್ರಭು ಆಗಿದ್ದಾನೆ. ಆದ್ದರಿಂದ ಈ ಒಂದು ಕ್ರಿಸ್ಮಸ್ ಸಂದರ್ಭವಾಗಿ ನಾವು ಅರಿತುಕೊಳ್ಳಬೇಕಾದಂತಹ ಒಂದು ಸತ್ಯ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು ಸಮಾಧಾನವನ್ನು ಕೊಡಲಿಕ್ಕೆ. ಅದೆಷ್ಟೋ ಜನ ಸಮಾಧಾನವಿಲ್ಲದೆ ಇಂದು ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ. ಅನೇಕ ಕುಟುಂಬಗಳು ಒಡೆದು ಹೋಗುತ್ತಿವೆ. ಆದರೆ ಪ್ರಿಯರೇ, ಒಂದು ಸತ್ಯವನ್ನು ನಾವು ಗಮನಿಸಬೇಕು. ಸಮಾಧಾನ ಹಣದಲ್ಲಿ ಸಿಗೋದಿಲ್ಲ, ಸಮಾಧಾನ ಮನರಂಜನೆಯಲ್ಲಿ ಸಿಗೋದಿಲ್ಲ, ಸಮಾಧಾನ ಕೇವಲ ಕ್ರಿಸ್ತನಲ್ಲಿ ಸಿಗುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು ಸಮಾಧಾನವನ್ನು ಕೊಡಲಿಕ್ಕೆ. 2ನೇ ಕಾರಣವನ್ನು ನಾವು ನೋಡೋದಾದರೆ ಲೂಕನ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನದಲ್ಲಿ ಜಕ್ಕಯ್ಯನ ಒಂದು ಸಂಗತಿಯನ್ನು ಅಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣಬಹುದಾಗಿದೆ. ಜಕ್ಕಯ್ಯನು ಅಕ್ರಮವಾಗಿ ಹಣವನ್ನು ಸಂಪಾದಿಸ್ತಾನೆ, ಸುಲಿಗೆಯನ್ನು ಮಾಡ್ತಾನೆ. ರೋಮ ಸರ್ಕಾರ ವಿಧಿಸಿದಂತಹ ಒಂದು ಕಂದಾಯಕ್ಕಿಂತ ಅತಿ ಹೆಚ್ಚಿನ ಕಂದಾಯವನ್ನು ಅದನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಕೊಡಬೇಕಾದಂತಹ ತೆರಿಗೆಯನ್ನು ಕೊಡ್ತಾನೆ. ಆತನು ಅತಿ ಹೆಚ್ಚಿನದನ್ನು ಉಳಿಸ್ಕೊಳ್ತಾನೆ. ಅನ್ಯಾಯವಾಗಿ ಹಣವನ್ನು ಸಂಪಾದಿಸಿದಂತಹ ಒಬ್ಬ ಮನುಷ್ಯ. ಯೇಸು ಸ್ವಾಮಿಯವರು ಆ ಮನೆಗೆ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಜಕ್ಕಯ್ಯನು ಎದ್ದು ನಿಂತು, ಸ್ವಾಮಿ,
ನಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದೇನಪ್ಪ, ಇವೆಲ್ಲವೂ ಕೂಡ ನನಗೇನು ಬೇಡ, ಇವೆಲ್ಲವನ್ನೂ ಕೂಡ ನಾನು ತ್ಯಾಗ ಮಾಡ್ತೇನೆ ಎಂಬುದಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಇಗೋ ನಶಿಸಿ ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಅದೆಷ್ಟೇ ಕೆಟ್ಟವರಾಗಿರಬಹುದು, ಕಡು ಪಾಪಿಗಳಾಗಿರಬಹುದು, ಆದರೆ ನನ್ನನ್ನು ನಿನ್ನನ್ನು ರಕ್ಷಿಸಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಸಮಾಧಾನವನ್ನು ಕೊಡಲು ಯೇಸು ಸ್ವಾಮಿ ಬಂದಿದ್ದಾನೆ. ಅಷ್ಟೇ ಅಲ್ಲ, ರಕ್ಷಣೆಯ ಮಹಾಭಾಗ್ಯವನ್ನು ನಮ್ಮೆಲ್ಲರನ್ನೂ ಕೂಡ ಹುಡುಕಿ ರಕ್ಷಿಸಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾರೆ ಎಂಬಂತಹ ಸತ್ಯವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಬನ್ನಿ ಮೂರನೆಯ ಕಾರಣಕ್ಕೆ ನಾವು ಹೋಗೋಣ. ಮೂರನೇ ಕಾರಣ, ಮೊದಲನೇ ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಮೊದಲನೇ ಯೋಹಾನ 3ನೇ ಅಧ್ಯಾಯ 5ನೆಯ ವಾಕ್ಯ, ಸತ್ಯವಾಕ್ಯ ಈ ರೀತಿ ಹೇಳುತ್ತೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ನೋಡಿ, ಇಲ್ಲಿ ಯೋಹಾನನು ಯೇಸು ಸ್ವಾಮಿಯವರು ಯಾಕೆ ಬಂದರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರ ಪಾಪಗಳನ್ನು ತೊಳೆಯಲು, ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಯೇಸು ಸ್ವಾಮಿಯವರು ಬಂದಿದ್ದಾರೆ ಎಂಬುದಾಗಿ ಇಲ್ಲಿ ಯೋಹಾನನು ಬರೀತಾ ಇದ್ದಾನೆ. ಪ್ರಿಯರೇ, ನಾವು ಗಮನಿಸೋದಾದರೆ ಸ್ನಾನಿಕನಾದಂತಹ ಯೋಹಾನನು ಯೇಸು ಸ್ವಾಮಿಯನ್ನು ಕಂಡು ಆತನು ನುಡಿದಂತಹ ಮೊದಲನೇ ಮಾತು ಏನು ಗೊತ್ತಾ? ಇಗೋ ದೇವರ ಯಜ್ಞದ ಕುರಿಮರಿ, ಲೋಕ ಪಾಪವನ್ನು ಹೊತ್ತಿಕೊಂಡು ಹೋಗುವಂತಹ ದೇವರ ಕುರಿಮರಿ ಎಂಬುದಾಗಿ ಸ್ನಾನಿಕನಾದಂತಹ ಯೋಹಾನನು ಹೇಳ್ತಾನೆ. ಪ್ರಿಯರೇ, ಆದ್ದರಿಂದ ನಾವೆಲ್ಲಿ ಗಮನಿಸಬೇಕು, ನಮ್ಮೆಲ್ಲರ ಪಾಪಗಳನ್ನು ಹೊತ್ತಂತಹ ಕರುಣಾಮಯನಾದಂತಹ ದೇವರು ಯೇಸು ಸ್ವಾಮಿ. ಪ್ರಿಯರೇ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು ಎಂಬುದಾಗಿ ನಾವು ಗಮನಿಸೋದಾದರೆ, ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ವಿಮೋಚನೆಗೊಳಿಸಲು ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. 4ನೇ ಕಾರಣವನ್ನು ನೋಡೋಣ. ಮೊದಲನೆಯದು, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು ನನಗೆ ನಿನಗೆ ಸಮಾಧಾನವನ್ನು ಕೊಡಲು. 2ನೇದು, ನಶಿಸಿ ಹೋಗಿರುವುದನ್ನು ಹುಡುಕಲು, ರಕ್ಷಿಸಲು ಯೇಸು ಸ್ವಾಮಿಯವರು ಬಂದಿದ್ದಾರೆ. ಅಷ್ಟೇ ಅಲ್ಲ, 3ನೇದು, ನಮ್ಮೆಲ್ಲರ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಯೇಸು ಸ್ವಾಮಿಯವರು ಬಂದಿದ್ದಾರೆ. 4ನೇದನ್ನು ನಾವು ಗಮನಿಸೋದಾದರೆ ಸೈತಾನನ ಪ್ರತಿಯೊಂದು ಕುತಂತ್ರಗಳನ್ನು ನಾಶ ಮಾಡಲು ಆತನೇ ಬಂದಿದ್ದಾನೆ. ಮೊದಲನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನ ಈ ರೀತಿ ಹೇಳುತ್ತದೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಯೇಸು ಸ್ವಾಮಿಯವರು ಯಾಕೆ ಬಂದರು ಎಂಬುದಾಗಿ ಮತ್ತೊಂದು ಕಾರಣವನ್ನು ನಾವು ನೋಡುವಾಗ, ಸೈತಾನನ ಕುತಂತ್ರಗಳನ್ನು, ಕೆಲಸ ಕಾರ್ಯಗಳನ್ನು ಲಯಗೊಳಿಸಲು ಯೇಸು ಸ್ವಾಮಿಯವರು ಬಂದರು ಎಂಬುದಾಗಿ ಸತ್ಯವಾಕ್ಯ ತಿಳಿಸಿದೆ. ಪ್ರಿಯರೇ, ಸೈತಾನನ ಒಂದು ಕ್ರಿಯೆ ಏನು ಎಂಬುದಾಗಿ ನಾವು ನೋಡುವಾಗ, ಮತ್ತೊಬ್ಬರನ್ನು ಶೋಧನೆಗೊಳಪಡಿಸಿ ಅವರನ್ನು ತನ್ನ ಬಲೆಗೆ ಹಾಕಿಕೊಂಡು ಆ ಪಾಪದ ಒಂದು ಬಂಧನದಲ್ಲಿಡುವುದು, ಇದು ಆತನ ಒಂದು ಕ್ರಿಯೆಗಳಾಗಿವೆ. ಅದರಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಏನು ಮಾಡ್ತಾನಪ್ಪ ಅಂತಂದರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬರ್ತಾರೆ. ಪ್ರಿಯರೇ, ಎಂತಹ ಒಂದು ತ್ಯಾಗಮಯನಾದಂತಹ ದೇವರು, ಪರಲೋಕ ಮಹಾಸಿಂಹಾಸನವನ್ನು ಬೇಡವೆಂದೆಣಿಸಿ ಆತನು ಈ ಲೋಕಕ್ಕೆ ಬರ್ತಾನೆ, ನನ್ನನ್ನು ರಕ್ಷಿಸಲು, ನಿನ್ನನ್ನು ರಕ್ಷಿಸಲು. ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನು ಬಹಳ ಸೊಗಸಾಗಿ ಹೇಳ್ತಾನೆ. ಪ್ರಿಯರೇ, ಬಹಳ ಸೊಗಸಾಗಿ ಹೇಳ್ತಾನೆ. ಒಮ್ಮೆ ವಾಕ್ಯವನ್ನು ನಾವು ಓದುವಂಥವ್ರಾಗೋಣ. ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ನಾನು ಓದ್ತಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಪ್ರಿಯರೇ, ಇಲ್ಲಿ ಪೌಲನು ಹೇಳ್ತಿರುವಂತಹ ಒಂದು ಅದ್ಭುತವಾದಂತಹ ಮಾತನ್ನು ಗಮನಿಸಬೇಕು. ತನ್ನನ್ನು ತಾನು ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ಳುತ್ತಿದ್ದಾನೆ. ಪ್ರಿಯರೇ, ಗಮನಿಸಬೇಕು, ಮನುಷ್ಯನ ಒಂದು ಆಯುಷ್ಕಾಲ 70 ವರ್ಷ ಇಲ್ಲವೇ 80 ವರ್ಷ. ಆದರೆ ದೇವರ ಒಂದು ಆಯುಷ್ಕಾಲ ಯುಗಾಂತರಗಳಲ್ಲಿಯೂ ಕೂಡ ಆತನು ಜೀವಿಸ್ತಾ ಇರ್ತಾನೆ. ಅಂತಹ ಮಹಾನ್ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಆ ತ್ಯಾಗವನ್ನು, ಅಂದರೆ ಆ ಒಂದು ಸಿಂಹಾಸನವನ್ನು ತ್ಯಾಗವನ್ನು ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ತನ್ನ ಜೀವನವನ್ನೇ ತ್ಯಾಗ ಮಾಡಿ ಈ ಲೋಕಕ್ಕೆ ಬರೋದನ್ನು ನಾವು ಕಾಣ್ತಾ ಇದ್ದೇವೆ.
ಪ್ರಿಯರೇ, ಯೇಸು ಸ್ವಾಮಿಯವರು ಯಾಕೆ ಬಂದರು ಎಂಬುದಾಗಿ ನಾವು ಗಮನಿಸುವಾಗ, ನಿನ್ನನ್ನು ರಕ್ಷಿಸಲು, ಆ ಪಾಪದಿಂದ ನಿನ್ನನ್ನು ಬಿಡಿಸಲು, ನಿನಗೆ ಸಮಾಧಾನವನ್ನು ಕೊಡಲು, ನಿನಗೆ ರಕ್ಷಣೆಯ ಭಾಗ್ಯವನ್ನು ಕೊಡಲು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾರೆ. ಪ್ರಿಯರೇ, ನಾವು ಅನೇಕ ಬಾರಿ ಏನು ಮಾಡ್ತೇವಪ್ಪ ಅಂತಂದರೆ, ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಲ್ಲರನ್ನೂ ಮನೆಗೆ ಕರೀತೇವೆ, ಎಲ್ಲರಿಗೂ ಒಳ್ಳೆಯ ಊಟ ತಿಂಡಿ ತಿನಿಸುಗಳನ್ನು ಕೊಡ್ತೇವೆ. ಆದರೆ ಆ ದೇವರನ್ನು ನಾವು ಕರೆಯೋದಿಲ್ಲ. ಸ್ವಾಮಿ, ಇಷ್ಟಕ್ಕೆ ಕಾರಣಕರ್ತನು ನೀನಪ್ಪ, ಇವೆಲ್ಲವೂ ಕೂಡ ನಾನು ಮಾಡಿಕೊಳ್ಳಲಿಕ್ಕೆ ಕಾರಣಕರ್ತನು ನೀನು ಈ ಕಾರ್ಯಕ್ರಮದಲ್ಲಿರು ಎಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಯೇಸು ಸ್ವಾಮಿಯನ್ನು ಆಹ್ವಾನವನ್ನು ಬಯಸೋದಿಲ್ಲ. ಪ್ರಿಯರೇ, ಇಂದು ನಮ್ಮ ಮನೆಗಳಿಗೆ ಕ್ರಿಸ್ತನನ್ನು ಆಹ್ವಾನ ಮಾಡಬೇಕು. ಇಂದು ನಮ್ಮ ಕುಟುಂಬದಲ್ಲಿ ಸಮಾಧಾನ ಬೇಕಾದರೆ, ನಮ್ಮ ಕುಟುಂಬಗಳಿಗೆ ರಕ್ಷಣೆ ಬೇಕಾದರೆ, ನಮ್ಮ ಕುಟುಂಬದಲ್ಲಿರುವಂತಹ ಪಾಪದ ಬಂಧಕಗಳಿಂದ ನಾವು ಬಿಡುಗಡೆ ಆಗಬೇಕಾದರೆ, ಸೈತಾನನ ಒಂದು ಬಂಧಕಗಳಿಂದ ನಾವು ಹೊರಬರಬೇಕಾದರೆ ನಮಗೆ ಯೇಸು ಸ್ವಾಮಿಯವರು ಬೇಕು. ಆದ್ದರಿಂದ ಯೇಸು ಸ್ವಾಮಿಯವರನ್ನು ನಾವು ಆಹ್ವಾನ ಮಾಡುವಂಥವರಾಗೋಣ. ಬನ್ನಿ, ನಾವು ನೋಡೋದಾದರೆ ಸೈತಾನನ ಪ್ರತಿಯೊಂದು ಕ್ರಿಯೆಗಳನ್ನು ಲಯ ಮಾಡಲು ಯೇಸು ಸ್ವಾಮಿಯವರು ಬರ್ತಾರೆ ಎಂಬುದಾಗಿ ಇಲ್ಲಿ ಯೋಹಾನನು ತಿಳಿಸ್ತಾನೆ. ಅಷ್ಟೇ ಅಲ್ಲ, ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ನೋಡಿ, ಯುಗಾಂತ್ಯದಲ್ಲಿ ಯೇಸು ಸ್ವಾಮಿಯವರು ಬಂದಾಗ ಸೈತಾನನ ಪ್ರತಿಯೊಂದು ಕ್ರಿಯೆಗಳು ಸಂಪೂರ್ಣವಾಗಿ ನಾಶ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಉರಿಯುವಂತಹ ಆವಿಗೆಯೊಳಗೆ ಸೈತಾನನನ್ನು, ಅವನ ಒಂದು ಅನುಚರರನ್ನು ಯೇಸು ಸ್ವಾಮಿಯವರು ತಳ್ಳಿ ಹಾಕ್ತಾರೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ಆದ್ದರಿಂದ ಈ ಪಾಪ ಮಾಡುವುದರಿಂದ ನಾವು ದೂರವಿದ್ದು ಕ್ರಿಸ್ತನಲ್ಲಿ ನಾವು ರಕ್ಷಣೆಯನ್ನು ಹೊಂದಬೇಕಾಗಿದೆ. ನಮಗೆ ರಕ್ಷಣೆಯನ್ನು ಕೊಡಲು ಬಂದಂತಹ ದೇವರು, ನಮಗೆ ಸಮಾಧಾನವನ್ನು ಕೊಡಬೇಕೆಂದು ಎಂಬುದಾಗಿ ಬಂದಂತಹ ದೇವರು, ನಮ್ಮನ್ನು ಹುಡುಕಿ ರಕ್ಷಿಸಲು ಬಂದಂತಹ ದೇವರನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಬಿಡಬಾರದು. ಪ್ರಿಯರೇ, ಕ್ರಿಸ್ತನನ್ನು ನಾವು ಅನುಸರಿಸಿ ಕ್ರಿಸ್ತರನ್ನು ನಾವು ಹಿಂಬಾಲಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನೋಡಿ, 1ನೇ ಯೋಹಾನ 4ನೇ ಅಧ್ಯಾಯ 9ನೇ ವಚನದಲ್ಲಿ ಮತ್ತೊಂದು ಕಾರಣವನ್ನು ಯೋಹಾನನು ಕೊಡ್ತಾನೆ. 1ನೇ ಯೋಹಾನ 4ನೇ ಅಧ್ಯಾಯ 9ನೇ ವಚನದಲ್ಲಿ ಯೋಹಾನನು ಯೇಸು ಸ್ವಾಮಿಯವರು ಯಾಕೆ ಬಂದರು ಎಂಬುದಾಗಿ ಮತ್ತೊಂದು ಕಾರಣವನ್ನು ಕೂಡ ಕೊಡ್ತಾನೆ. ನೋಡಿ ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿ, ನಮಗೆ ನಿತ್ಯ ಜೀವದ ಭಾಗ್ಯವನ್ನು ಕೊಡಲು ಯೇಸು ಸ್ವಾಮಿಯವರು ಬಂದರು ಎಂಬುದಾಗಿ ಇಲ್ಲಿ ಯೋಹಾನನು ಬರೀತಾ ಇದ್ದಾನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟನೋ ಆತನ ಒಬ್ಬನೇ ಮಗನನ್ನು ಏನು ಮಾಡ್ತಾನಪ್ಪ ಅಂದರೆ ತ್ಯಾಗ ಮಾಡ್ತಾನೆ. ಆತನನ್ನು ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕೆಂಬಂತಹ ಒಂದೇ ಒಂದು ಹಂಬಲದಿಂದ ಆ ದೇವಾದಿ ದೇವನು ತನ್ನ ಪ್ರಿಯ ಕುಮಾರನನ್ನು ತ್ಯಾಗ ಮಾಡ್ತಾನೆ. ಪ್ರಿಯರೇ, ನಮ್ಮೆಲ್ಲರನ್ನು ಕೂಡ ಪರಲೋಕದಲ್ಲಿ ಕಾಣಬೇಕು, ನಾವೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕು. ಯಾರೊಬ್ಬರೂ ಕೂಡ ನಾಶವಾಗುವುದರಲ್ಲಿ ದೇವರು ಆನಂದ ಪಡುವವನಲ್ಲ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ರಿಸ್ತನ ಕಡೆಗೆ ನಾವು ತಿರುಗಬೇಕಾಗಿದೆ. ನೋಡಿ, ದೇವರ ಒಂದು ಅಮೋಘವಾದಂತಹ ಪ್ರೀತಿ ಎಂಥದ್ದು, ತನ್ನ ಕುಮಾರನನ್ನೇ ತ್ಯಾಗ ಮಾಡ್ತಾನೆ. ತನ್ನ ಕುಮಾರನನ್ನೇ ತ್ಯಾಗ ಮಾಡಿ ನನ್ನನ್ನು ರಕ್ಷಿಸಬೇಕು, ನಿನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಆತನು ಹೋರಾಟವನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾವು ಕ್ರಿಸ್ತನ ಕಡೆಗೆ ಬರಬೇಕು. ನೋಡಿ, ಯೇಸು ಸ್ವಾಮಿಯವರು ಎಂತಹ ಒಂದು ಅದ್ಭುತವಾದಂತಹ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ಗಮನಿಸೋದಾದರೆ, ತನ್ನ ಪ್ರಾಣವನ್ನೇ ಹೋದರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಮಗನು ನನ್ನ ಮಗಳು ರಕ್ಷಣೆಗೆ ಬರಬೇಕು, ಆತನು ನನ್ನ ಕಡೆಗೆ ತಿರುಗಬೇಕು ಎಂಬಂತಹ ಆಸೆ ಯೇಸು ಸ್ವಾಮಿಯವರದ್ದು. ಪ್ರಿಯರೇ, ಆದ್ದರಿಂದ ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ತನ್ನ ಪ್ರಾಣವನ್ನೇ ಕೊಟ್ಟ ನಮ್ಮ ರಕ್ಷಣೆಗಾಗಿ, ನಮಗೆ ನಿತ್ಯ ಜೀವವನ್ನು ಕೊಡಬೇಕು ಎಂಬುದಾಗಿ ಆತನು ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಿದ್ದಾನೆ. ಪ್ರಿಯರೇ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇಗೋ ನೀವ್ಯಾರೂ ಕೂಡ ಕಳವಳಗೊಳ್ಳದಿರ್ರಿ, ನಾನು ಪರಲೋಕಕ್ಕೆ ಹೋಗ್ತಿದ್ದೇನೆ, ಹಿಂತಿರುಗಿ ಬರ್ತೇನೆ, ನಾನು ಬಂದು ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ಅವುಗಳನ್ನು ಸಿದ್ಧ ಮಾಡಿ ತಿರುಗಿ ಬರ್ತೇನೆ, ನಾನಿರುವಂತಹ ಸ್ಥಳದಲ್ಲಿ ನೀವು ಕೂಡ ಇರುವ ಹಾಗೆ ನಿಮ್ಮೆಲ್ಲರನ್ನು ಕೂಡ ಕೊಂಡೊಯ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಆತನು ಮೊದಲನೇ ಬಾರಿ ಬಂದಾಗ ದೀನನಾಗಿ ದರಿದ್ರನಾಗಿ ಆತನು ಬಂದಿದ್ದಾನೆ. ಕನ್ಯೆಯ ಮರಿಯಳ ಗರ್ಭದಲ್ಲಿ ಆತನು ಜನಿಸಿದ್ದಾನೆ.
ಕುರಿಯ ಗೋದಲಿಯಲ್ಲಿ ಆತನು ಜನಿಸಿದ್ದಾನೆ, ಆದರೆ 2ನೇ ಸಾರಿ ಆತನು ಬರಲಿದ್ದಾನೆ. ಆತನು ಮೆಗಾರೂಢನಾಗಿ ಬರಲಿದ್ದಾನೆ, ಆತನು ರಾಜಾದಿ-ರಾಜನಾಗಿ ಬರಲಿದ್ದಾನೆ. ಅಂದು ನಾವೆಲ್ಲರೂ ಕೂಡ ನೀತಿಮಂತರಾಗಿ ಎಣಿಸಲ್ಪಟ್ಟು ನಾವೆಲ್ಲರೂ ಕೂಡ ಪರಲೋಕಕ್ಕೆ ಪ್ರಿಯರೇ ಹೋದಾಗ ಆ ನಿತ್ಯ ರಾಜ್ಯದಲ್ಲಿ ಸದಾಕಾಲವೂ ಕೂಡ ಕ್ರಿಸ್ತನನ್ನು ನಾವು ಆರಾಧಿಸಬಹುದಾಗಿದೆ. ಆ ಒಂದು ಗಳಿಗೆ ಬಹು ಸಮೀಪವಾಗಿದೆ ಎಂಬುದಾಗಿ ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತಿದೆ. ಆದ್ದರಿಂದ ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿರಬೇಕು. ಮೊದಲನೇ ಬರೋಣದಲ್ಲಿ ಅನೇಕರು ಯೇಸು ಸ್ವಾಮಿಯವರನ್ನು ತಿರಸ್ಕಾರ ಮಾಡಿದರು. 2ನೇ ಬರೋಣದಲ್ಲಿ ನಾವು ಯಾರೂ ಕೂಡ ಕ್ರಿಸ್ತನನ್ನು ತಿರಸ್ಕಾರ ಮಾಡದೆ ಕ್ರಿಸ್ತನನ್ನು ಎಲ್ಲರೂ ಕೂಡ ಅಂಗೀಕರಿಸಿಕೊಂಡು ಕ್ರಿಸ್ತನ ರಾಜ್ಯಕ್ಕೆ ನಾವು ಎತ್ತಲ್ಪಡುವಂತಹವರಾಗಿರಬೇಕು ಪ್ರಿಯರೇ. ಆತನು ಅತಿ ಬೇಗನೆ ಬರುತ್ತಿದ್ದಾನೆ. ಆತನು ನುಡಿದ ಹಾಗೆ ಭೂಕಂಪಗಳು ಉಂಟಾಗ್ತಿವೆ. ಆತನು ನುಡಿದ ಹಾಗೆ ಸುಳ್ಳು ಪ್ರವಾದಿಗಳು ಬರ್ತಾ ಇದ್ದಾರೆ. ಆತನು ನುಡಿದ ಹಾಗೆ ಅನೇಕ ವ್ಯಾಧಿಗಳು ಈ ಲೋಕದಲ್ಲಿವೆ. ಆತನು ನುಡಿದ ಹಾಗೆ ಪ್ರತಿಯೊಂದೊಂದು ಪ್ರವಚನಗಳು ಕೂಡ ನೆರವೇರುತ್ತಾ ಬಂದಿವೆ. ಎಲ್ಲ ಪ್ರವಾದನೆಗಳು ನೆರವೇರುತ್ತಾ ಬಂದಿವೆ. ಆದ್ದರಿಂದ ನಾವು ಕ್ರಿಸ್ತನ ಬರೋಣ ಬಹು ಸಮೀಪವಾಗಿದೆ ಎಂದು ನೆನೆದು ಆತನ ಪ್ರೀತಿಯನ್ನು ಅರಿತವರಾಗಿ ಕ್ರಿಸ್ತನ ಬಳಿಗೆ ಹೋಗೋಣ. ಆತನಿಗೆ ಸಮರ್ಪಕವಾದಂತಹ ಜೀವಿತವನ್ನು ಜೀವಿಸೋಣ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು ಸಮಾಧಾನವನ್ನು ಕೊಡಲು, ರಕ್ಷಣೆಯನ್ನು ಕೊಡಲು, ಪಾಪದ ಸರಪಳಿಯಿಂದ ಬಿಡಿಸಲು, ನಿತ್ಯ ಜೀವ ಮಹಾಭಾಗ್ಯವನ್ನು ಕೊಡಲು. ಈ ಎಲ್ಲ ಕಾರಣಗಳಿಗಾಗಿ ಯೇಸು ಸ್ವಾಮಿಯವರು ಬರ್ತಾರೆ. ಇದು ಮೊದಲನೆಯ ಬರೋಣ. 2ನೇ ಬರೋಣದಲ್ಲಿ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಆ ಪರಮ ಚಿಯೋನಿನಲ್ಲಿ, ಆ ಯೆರೂಸಲೇಮಿನಲ್ಲಿ, ಆ ನೂತನ ಯೆರೂಸಲೇಮಿನಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಆರಾಧಿಸಬಹುದು. ಯುಗ ಯುಗಾಂತರಗಳಲ್ಲೂ ಕೂಡ ನಾವು ಆತನ ಒಂದು ಸನ್ನಿಧಾನದಲ್ಲಿ ಜೀವಿಸಬಹುದು. ಆದ್ದರಿಂದ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇಟ್ಟು ಕ್ರಿಸ್ತನ ಕಡೆಗೆ ನಾವು ನೋಡೋಣ. ಆತನು ಅತಿ ಬೇಗನೆ ಬರಲಿದ್ದಾನೆ. ಆತನು ಪ್ರತಿಯೊಂದು ನೇತ್ರವೂ ಕೂಡ, ಪ್ರತಿಯೊಂದು ಕಣ್ಣು ಕೂಡ ಆತನನ್ನು ಕಾಣುತ್ತೆ ಎಂಬುದಾಗಿ ಸತ್ಯವಾಗಿ ಹೇಳುತ್ತೆ. ಆತನ ಬರೋಣ ಬಹು ಸಮೀಪವಾಗಿದೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ಕಡೆಗೆ ನಾವು ತಿರುಗಿ ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ನಾವು ಕಾತುರದಿಂದ ಕಾಯೋಣ. ಅಂತಹ ಒಂದು ಮಹಾನ್ ಕೃಪೆ ನಮ್ಮೆಲ್ಲರಿಗೂ ಕೂಡ ಕ್ರಿಸ್ತನು ಅನುಗ್ರಹಿಸಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಯಾಗಿದೆ. ವಿಶೇಷವಾಗಿ ಒಂದು ಕ್ರಿಸ್ಮಸ್ ಸಂದರ್ಭವಾಗಿ ನಿಮ್ಮೆಲ್ಲರಿಗೂ ಕೂಡ, ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಈ ಕ್ರಿಸ್ಮಸ್ ಮತ್ತು ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಸಂದೇಶವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ಕರುಣಾಮಯನೇ, ಕೃಪಾ ಸಾಗರನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗೋ ಸ್ವಾಮಿ, ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ವಾಕ್ಯವನ್ನು ಕಲಿತಿದ್ದೇವೆ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುನ್ನ ಪರಲೋಕದಲ್ಲಿ ಇದ್ದರು ಎಂಬುದಾಗಿ, ತಂದೆಯ ಬಳಿಯಲ್ಲಿ ಇದ್ದರು ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಿದೆ. ಯೇಸು ಸ್ವಾಮಿಯವರು ಕೇವಲ 2000 ವರ್ಷಕ್ಕೆ ಸಂಬಂಧಪಟ್ಟಂತಹ ದೇವರಲ್ಲ, ಬದಲಾಗಿ ಆತನೇ ಆದಿಯೂ ಆತನೇ ಅಂತ್ಯವೂ ಆಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಸ್ವಾಮಿ ನಮಗೆ ಸಮಾಧಾನವನ್ನು ಕೊಡಲು ಬಂದ, ರಕ್ಷಣೆಯನ್ನು ಕೊಡಲು ಬಂದ, ಹುಡುಕಿ ರಕ್ಷಿಸಲಿಕ್ಕಾಗಿ ಆತನು ಬಂದ, ನಮ್ಮ ಪಾಪ ವಿಮೋಚನೆಗಾಗಿ ಆತನು ಬಂದ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಸ್ವಾಮಿ, 2ನೇ ಬರೋಣ ಕುರಿತಾಗಿ ನಾವು ಕಲಿತಿದ್ದೇವೆ. ನಿನ್ನ ಬರೋಣವು ಸಮೀಪವಾಗಿದೆ. ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ನಿನ್ನ ಭಯಭಕ್ತಿಯಲ್ಲಿ ಜೀವಿಸಲು ಸಹಾಯ ಮಾಡಬೇಕೆಂದು, ಪ್ರಿಯ ಕೇಳುಗರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಾಣಪ್ರಿಯನೂ ಮುದ್ದು ರಕ್ಷಕನಾಗಿರುವಂತಹ ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.